ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಅಚ್ಚರಿ ಹಾಗೂ ರೋಚಕ ಘಟನೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಚಿಕೆಯೊಂದಿಗೆ ಈ ಒಂದು ಸಂದರ್ಭದಲ್ಲಿ ತಮ್ಮ ಜೊತೆಗೆ ಹಾಜರಾಗ್ತಾ ಇದ್ದೀನಿ. ಯಾಕಂದರೆ ಈ ಸಂಚಿಕೆ ನಿಜಕ್ಕೂ ಕೂಡ ಅಚ್ಚರಿಯನ್ನು ಹುಟ್ಟಿಸ್ತಿರ್ತಕ್ಕಂಥ ಒಂದು ಸಂಚಿಕೆ ಅಂತಲೇ ನಾನು ಭಾವಿಸ್ತೀನಿ. ಯಾಕಂದರೆ ಇದು ನಿಮ್ಮೆಲ್ಲರ ನಡುವೆಯೇ ಇರ್ತಕ್ಕಂಥ ಒಂದು ಜಾತಿ ಜನಾಂಗ ಹಾಗೂ ಒಂದು ಪ್ರದೇಶದ ಒಂದು ವಸ್ತು ಈ ಸಂಚಿಕೆಯ ಮುಖ್ಯ ವಸ್ತು. ಹೀಗಾಗಿ ಈ ಸಂಚಿಕೆ ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೊಸ ಅನುಭವವನ್ನು ನೀಡಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆ ನನ್ನದು. ಯಾಕಂದರೆ ಇಲ್ಲಿವರೆಗೆ ನಾನು ಮಾಡಿರ್ತಕ್ಕಂಥ ಸಂಚಿಕೆಗಳೆಲ್ಲವೂ ಕೂಡ ವಾಸ್ತವ ಸತ್ಯವನ್ನು ಆಧರಿಸಿದ ಘಟನೆಗಳನ್ನು ಹೊಂದಿರತಕ್ಕಂಥ ಸಂಚಿಕೆಗಳನ್ನುವುದು ನಿಮ್ಮೆಲ್ಲರಿಗೂ ಕೂಡ ತಿಳಿದಿರತಕ್ಕಂಥದ್ದು. ಹೀಗಿರುವಾಗ ಇವತ್ತಿನ ಸಂಚಿಕೆಯೂ ಕೂಡ ಸತ್ಯ ಘಟನೆ ಹಾಗೂ ನಿಜಕ್ಕೂ ಕೂಡ ಇಲ್ಲಿ ನಡೀತಿರ್ತಕ್ಕಂಥ ಆಚರಣೆ ವಿಚಾರ ಹಾಗೂ ಹಲವಾರು ರೀತಿ ರಿವಾಜುಗಳನ್ನು ಹಾಗೂ ಅವರ ಒಂದು ವೈವಾಹಿಕ ಸಂಬಂಧಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಿದ್ದೇನೆ. ಹಾಗೂ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ನಿಸರ್ಗೋಪಾಸನೆಯ ಒಂದು ಪ್ರಸಿದ್ಧ ಕ್ಷೇತ್ರಗಳು ಹಾಗೂ ಸ್ಥಳಗಳು ಹಾಗೂ ಪ್ರವಾಸಿ ಸ್ಥಾನಗಳ ಬಗ್ಗೆಯೂ ಕೂಡ ಹೇಳಲಿಕ್ಕೆ ಬಯಸಿದ್ದೀನಿ ಸ್ನೇಹಿತರೆ. ಕನ್ನಡಿಗ ಚಾನಲ್ YT ಯಾವತ್ತೂ ಕೂಡ ಒಳ್ಳೆಯ ಸಂಚಿಕೆಗಳನ್ನು ಮಾಡ್ತಾ ಬರೋದು ಒಂದು ವಾಸ್ತವ ಅನ್ನುವ ಒಂದು ವಿಚಾರವೂ ಕೂಡ ತಮಗೆಲ್ಲರಿಗೂ ಕೂಡ ತಿಳಿದಿರತಕ್ಕಂಥದ್ದು. ಹೀಗಿರುವಾಗ ಹಿಮಾಲಯದ ತಪ್ಪಲಿನಲ್ಲಿ ಇರ್ತಕ್ಕಂಥ ಈ ಒಂದು ದೇಶ ನಿಜಕ್ಕೂ ಕೂಡ ಹೆಮ್ಮೆ ಪಡುವಂಥ ದೇಶ. ಯಾಕಂದರೆ ಇಲ್ಲಿ ಹಲವಾರು ರೀತಿ ರಿವಾಜುಗಳು ಬುಡಕಟ್ಟು ಜನಾಂಗಗಳು ವಾಸಿಸ್ತಿರ್ತಕ್ಕಂಥ ಒಂದು ದೇಶ ಇದು. ಹೀಗಿರುವಾಗ ಈ ದೇಶದಲ್ಲಿ ಬರ್ತಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮೆಲುಕು ಹಾಕಲಿಕ್ಕೆ ಬಯಸ್ತಾ ಇದ್ದೇನೆ. ನಿಜಕ್ಕೂ ಕೂಡ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ವಿಷಯಗಳನ್ನು ಒಂದೊಂದಾಗಿ ನಾವು ಮೆಲುಕು ಹಾಕುತ್ತಾ ಹೋಗಲಿಕ್ಕಾಗಿ ಈ ದೇಶದ ರಾಷ್ಟ್ರೀಯ ಪ್ರಾಣಿ ಪಶು ಅಂದರೆ ಆಕಳು ಈ ರಾಷ್ಟ್ರದ ಒಂದು ರಾಷ್ಟ್ರೀಯ ಪ್ರಾಣಿ. ಈ ಒಂದು ಹಸುವನ್ನು ಈ ದೇಶದಲ್ಲಿ ವಧೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಹೀಗಿರುವಾಗ ಅಕಸ್ಮಾತ್ ಏನಾದರೂ ಆ ಒಂದು ಹಸುವನ್ನು ಅಲ್ಲಿ ವಧೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅಂತಂದರೆ ಅವರಿಗೆ ಕಠೋರ ಶಿಕ್ಷೆಯನ್ನು ಕೂಡ ವಿಧಿಸಲಾಗ್ತಿದೆ. ಜೊತೆಗೆ ಈ ಒಂದು ರಾಷ್ಟ್ರ ಯಾವತ್ತೂ ಕೂಡ ಮತ್ತೊಬ್ಬರ ದಬ್ಬಾಳಿಕೆಯಲ್ಲಿ ನಲುಗಿರ್ತಕ್ಕಂಥ ಒಂದು ರಾಷ್ಟ್ರ ಅಲ್ಲ. ಹೀಗಿರುವಾಗ ಈ ದೇಶದ ಯಾವಾಗಲೂ ಕೂಡ ಸ್ವತಂತ್ರವಾಗಿರ್ತಕ್ಕಂಥ ದೇಶ ಅಂತಲೇ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥ ಒಂದು ದೇಶ. ಯಾಕಂದರೆ ಇವರನ್ನು ಇಲ್ಲಿವರೆಗೂ ಕೂಡ ಯಾರೂ ಆಕ್ರಮಣವೂ ಕೂಡ ಮಾಡಿಲ್ಲ, ಇವರನ್ನು ಯಾರೂ ಕೂಡ ಆಳಿಲ್ಲ. ಹೀಗಿರುವಾಗ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸುದೈವವನ್ನು ಹೊಂದಿರತಕ್ಕಂಥವ್ರು ಅನ್ನುವಂಥ ಭಾವನೆ ನನ್ನದು. ಆಮೇಲೆ ಇಲ್ಲಿ ಪ್ರಸಿದ್ಧ ದೇವಾಲಯ ಪಶುಪತಿನಾಥನ ಒಂದು ಪ್ರಸಿದ್ಧ ದೇವಾಲಯ ಇದೆ. ಇದು ಹಿಂದೂ ದೇವಾಲಯ. ಹೀಗಿರುವಾಗ ವರ್ಷದಲ್ಲಿ ಸಾಕಷ್ಟು ಜನ, ಲಕ್ಷಾಂತರ ಜನ ಈ ಒಂದು ದೇವಸ್ಥಾನದ ಸಂದರ್ಶನವನ್ನು ಮಾಡ್ತಾರೆ, ದೇವರ ಒಂದು ಆಶೀರ್ವಾದವನ್ನು ಪಡಿತಾರೆ ಅನ್ನುವಂಥ ಒಂದು ಸಂಗತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಜೊತೆಗೆ ಈ ದೇಶಕ್ಕೆ ಹೋಗಬೇಕಾದ್ರೆ ವೀಸಾ, ಪಾಸ್ಪೋರ್ಟ್ ಯಾವುದೂ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರೂ ಕೂಡ ಹೋಗ್ಬೋದು, ಈ ದೇಶದ ಸೌಂದರ್ಯವನ್ನು ಸವಿಬೋದು, ಇವರ ಒಂದು ಆರ್ಥಿಕ ಪ್ರಗತಿಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬಹುದು ಅನ್ನುವಂಥ ಭಾವನೆ ನನ್ನದು. ಹೀಗಿರುವಾಗ ಇಲ್ಲಿ ಈ ವಿಶ್ವದ ಅತಿ ಹೆಚ್ಚು ಅಂದರೆ 10 ಎತ್ತರದ ಪರ್ವತ ಶ್ರೇಣಿಗಳನ್ನು ಹೊಂದಿರತಕ್ಕಂಥ ಈ ಸಂದರ್ಭದಲ್ಲಿ ಇದೇ ದೇಶದಲ್ಲಿ 8 ಪರ್ವತಗಳು ಇರೋದು ಕೂಡ ಒಂದು ವಿಶೇಷತೆ. ಹಾಗೂ ಮೌಂಟ್ ಎವರೆಸ್ಟ್ ಇದು 8,840 ಮೀಟರ್ ಇದೆ. ಅದು ಕೂಡ ಇದೇ ಒಂದು ರಾಷ್ಟ್ರದಲ್ಲಿ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಮೌಂಟ್ ಎವರೆಸ್ಟನ್ನು ತೆನ್ಸಿಂಗನ್ನು ಕೂಡ ಏರಿದ್ದ ಅನ್ನುವಂಥ ಒಂದು ಭಾವನೆ ನಮ್ಮದು. ಹೀಗಿರುವಾಗ ಈ ದೇಶದಲ್ಲಿ ಬರ್ತಿರ್ತಕ್ಕಂಥ ಹಲವಾರು ಊಟ ಉಪಚಾರಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಈ ದೇಶದ ಪ್ರಸಿದ್ಧ ಆಹಾರ ಅನ್ನೋದು ಮೊಮೋಸ್ ಈಗ ಈ ದೇಶದ ಪ್ರಸಿದ್ಧ ಆಹಾರ. ಜೊತೆಗೆ ಈ ಮೊಮೋಸನ್ನು ವಿಶ್ವದ ಹಲವಾರು ರಾಷ್ಟ್ರಗಳಲ್ಲಿ ಉಣಬಡಿಸಲಾಗ್ತದೆ. ಜೊತೆಗೆ ಅದು ಈಗ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ಆಹಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಜೊತೆಗೆ ಈ ಒಂದು ದೇಶದ ಒಂದು ವಾರದ ರಜೆ ಅಂತಂದರೆ ಶನಿವಾರ ಈ ದೇಶದ ವಾರದ ರಜೆ. ಆಮೇಲೆ ಈ ವರ್ಷದ ಹೊಸ ವರ್ಷಾಚರಣೆಯನ್ನು ಆಚರಣೆ ಮಾಡುವಂಥ ಒಂದು ದಿನ ಯಾವುದು, ತಾರೀಕು ಯಾವುದು ಅಂತಂದರೆ ಅದು ಏಪ್ರಿಲ್ 13ನೇ ತಾರೀಕು ಇವರು ಒಂದು ಹೊಸ ವರ್ಷಾಚರಣೆಯ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ, ಸಂಭ್ರಮ ಪಡ್ತಾರೆ. ಜೊತೆಗೆ ಇಲ್ಲಿ ಗಾಂಜಾ, ಅಫೀಮು ಮತ್ತು ಮೊದಲು ಇಲ್ಲಿ ಗಾಂಜಾ, ಅಫೀಮು, ಚರಸ್, ತಂಬಾಕನ್ನು ಬೆಳೀತಿದ್ರು.
ಅದನ್ನು ಮಾರಾಟನ ಮಾಡ್ತಿದ್ರು. ಆದರೆ ಇತ್ತಿತ್ತಲಾಗಿ ಇವುಗಳನ್ನು ನಿಷೇಧ ಮಾಡಿರೋದರಿಂದ ಈಗ ಅಲ್ಲಿ ಇವು ನಿಷೇಧಕ್ಕೆ ಒಳಗಾಗಿ ಇವೆ. ಅಕಸ್ಮಾತ್ ಯಾರಾದರೂ ಗಾಂಜಾ, ಚರಸ್ ಹಾಗೂ ತಂಬಾಕನ್ನು ಬೆಳೆದರೆ ಅಥವಾ ಅವನ್ನು ಮಾರಾಟ ಮಾಡಿದರೆ ಅವರಿಗೆ ಕಠಿಣವಾದ ಶಿಕ್ಷೆಯೂ ಕೂಡ ಸಿಗುತ್ತೈತಿ ಎನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಆಮೇಲೆ ಈ ಒಂದು ಪ್ರದೇಶಕ್ಕೆ, ಈ ಒಂದು ದೇಶಕ್ಕೆ ಹೋಗಬೇಕಾದ್ರೆ ವೀಸಾ, ಪಾಸ್ಪೋರ್ಟ್ ಇಲ್ಲ ಅಂತ ಏನಿಲ್ಲ. ಹೀಗಿರುವಾಗ ಅವರು ಕೂಡ ನಮ್ಮ ಭಾರತ ದೇಶಕ್ಕೆ ಯಾವಾಗಲೂ ಬರ್ಬೋದು. ಇಲ್ಲಿ ಅವರು ತಮ್ಮ ದುಡಿಮೆಯನ್ನು ಮಾಡ್ಬೋದು. ಜೊತೆಗೆ ಇಲ್ಲಿ ಅವರು ಕೆಲಸವನ್ನು ಅರಿಸಿಕೊಂಡು ಬರ್ತಾ ಇರೋದು ಕೂಡ ವಾಡಿಕೆ. ಅದು ನಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದೇ. ಹೀಗಿರುವಾಗ ಆಮೇಲೆ ಸೀತಾಮಾತೆಯ ಒಂದು ತವರು ಮನೆ ಈ ದೇಶ ಅಂತ ಹೇಳ್ತಾರೆ ನೇಪಾಳನ್ನು. ನೇಪಾಳ ಸೀತಾಮಾತೆಯು ಜನಿಸಿರ್ತಕ್ಕಂಥ ಒಂದು ದೇಶ. ಆಮೇಲೆ ಜಗತ್ ಪ್ರಸಿದ್ಧ ದೇವರು ಅನಿಸಿಕೊಂಡಂಥ ಮಹಾನ್ ಬುದ್ಧರು, ಭಗವಾನ್ ಬುದ್ಧರು ಜನಿಸಿರ್ತಕ್ಕಂಥ ಈ ದೇಶ ಒಂದು ಪ್ರಸಿದ್ಧವಾದಂಥ ದೇಶ. ಲುಂಬಿನಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಭಗವಾನ್ ಬುದ್ಧರು ಜನಿಸಿದರು. ಅವರು ವಿಶ್ವ ಮಾನವರಾದರು. ವಿಶ್ವಕ್ಕೆ ತಮ್ಮ ಸಂದೇಶಗಳನ್ನು ಸಾರಿ ದೇಶ ವಿದೇಶಗಳಲ್ಲಿ ಅವರು ತಮ್ಮ ಛಾಪನ್ನು ಮೂಡಿಸಿದರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಜೊತೆಗೆ ಇನ್ನೊಂದು ವಿಷಯ, ಈ ಒಂದು ದೇಶಕ್ಕೆ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಒಂದು ಹೆಗ್ಗುರುತು ಇವರದಾಗಿದೆ. ಅದೇನಂತಂದರೆ, ಈ ದೇಶದಲ್ಲಿ ವಿಶ್ವದಲ್ಲಿ ಅತಿ ಚಿಕ್ಕ ವ್ಯಕ್ತಿ ಅಂದರೆ 46.6 ಸೆಂಟಿಮೀಟರ್ ಎತ್ತರ ಇರತಕ್ಕಂಥ ಕುಳ್ಳ ಬಹದ್ದೂರ್ ಸಿಂಗ್, ಚಂದ್ರ ಬಹದ್ದೂರ್ ಸಿಂಗ್ ಅನ್ನುವಂಥವರು ವಿಶ್ವದ ಅತಿ ಚಿಕ್ಕ ಕುಳ್ಳ. ಇವರು ಗಿನ್ನಿಸ್ ರೆಕಾರ್ಡ್ಗೂ ಕೂಡ ಭಾಜನರಾಗಿದ್ದಾರೆ. ಇಂಥ ಒಂದು ವಿಶಿಷ್ಟ ಸಂಪ್ರದಾಯವನ್ನು ಹೊಂದಿರತಕ್ಕಂಥ ಈ ದೇಶದಲ್ಲಿ ಒಬ್ಬ ಮಹಿಳೆ ಹಲವು ಗಂಡಿಂದರನ್ನು ಹೊಂದಬೇಕಾಗಿರ್ತಕ್ಕಂಥ ಸನ್ನಿವೇಶ ಇದೆ. ಯಾಕಂದರೆ ನಾವೆಲ್ಲರೂ ಕೂಡ ಏಕಪತ್ನಿ ವ್ರತಸ್ಥರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದರೆ, ಅಲ್ಲಿಯ ಒಬ್ಬ ಮಹಿಳೆ ಹಲವು ಗಂಡಂದಿರನ್ನು ವರಿಸ್ತಾಳೆ, ಜೊತೆಗೆ ಅವರ ಜೊತೆಗೆ ಜೀವನವನ್ನು ಮಾಡ್ತಾಳೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹೀಗಿರುವಾಗ ನಿಜಕ್ಕೂ ಕೂಡ ಈ ದೇಶದಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳು ವಾಸಿಸ್ತಿರ್ತಕ್ಕಂಥ ಈ ದೇಶ ನಿಜಕ್ಕೂ ಕೂಡ ಹೆಮ್ಮೆ ಪಡುವಂಥ ದೇಶ. ಹಸಿರಾದ ತಪ್ಪಲಿನಲ್ಲಿ ವಾಸಿಸ್ತಿರ್ತಕ್ಕಂಥ ಇವರಿಗೆ ಯಾವತ್ತೂ ಕೂಡ ಮೊಬೈಲ್ ಟವರ್ಗಳು ಸಿಗೋದು ಅಷ್ಟೊಂದು ಸುಲಭ ಅಲ್ಲ. ಹೀಗಿರುವಾಗ ಯಾಕಂದ್ರೆ ಗುಡ್ಡ ಬೆಟ್ಟ ಪ್ರದೇಶಗಳಿರೋದರಿಂದ ಇವರು ಆ ಒಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಿರುವಾಗ ಪ್ರತಿಯೊಬ್ಬರು ಕೂಡ ನೇಪಾಳಕ್ಕೆ ಹೋಗ್ರಿ, ಪ್ರತಿಯೊಬ್ಬರು ಕೂಡ ಈ ನೇಪಾಳವನ್ನು ಪ್ರವಾಸಿಗರಾಗಿ ಹೋಗ್ರಿ. ಅಲ್ಲಿಯ ಜನರ ಜೊತೆಗೆ ನೀವು ಬೆರ್ರಿ, ಅಲ್ಲಿಯ ಒಂದು ತಿಂಡಿ ತಿನಿಸುಗಳನ್ನು ತಿನ್ನಿರಿ, ಪ್ರಸಿದ್ಧ ದೇವಸ್ಥಾನಗಳನ್ನು, ಮೌಂಟ್ ಎವರೆಸ್ಟನ್ನು ಹಾಗೂ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿರಿ. ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಪ್ರತಿಯೊಬ್ಬರು ಕೂಡ ಭಾರತೀಯರಾದಂಥ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಜೊತೆಗೆ 80ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು, 80%ಕ್ಕಿಂತ ಹೆಚ್ಚು ಜನಸಂಖ್ಯೆ ಹಿಂದೂಗಳೇ ಇರತಕ್ಕಂಥ ಒಂದು ದೇಶ. ಆಮೇಲೆ ವಿಶ್ವದಲ್ಲಿ ಅತಿ ದೊಡ್ಡ ಹಿಂದೂ ರಾಷ್ಟ್ರವಾಗಿ ಹೊರಹೊಮ್ಮಿರ್ತಕ್ಕಂಥ ದೇಶ ನೇಪಾಳ ದೇಶ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳನ್ನು ನೀವು ನೋಡ್ತಾ ಇದ್ದೀರಿ. ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಕಮೆಂಟು ಕೂಡ ಬರ್ತಾಯಿವೆ. ನಿಮ್ಮ ಕಮೆಂಟನ್ನು ಕೂಡ ಈ ಸಂದರ್ಭದಲ್ಲಿ ನನ್ನ ಜೊತೆಗೆ ಹಂಚ್ಕೊಳ್ರಿ. ಜೊತೆಗೆ ಈ ಸಂಚಿಕೆಯನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ಬಾಂಧವರಿಗೆ ಎಲ್ಲರಿಗೂ ಕೂಡ ತಲುಪಿಸ್ತೀರಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾಳಿನ ಸಂಚಿಕೆಯಿಂದ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.